ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫೈನಲ್ ಕೊನೆಗೂ ಭವ್ಯ ಗೌಡ ಎಲಿಮಿನೇಟ್ ಮಾತಲೆತ್ತಿವಿದೆ ಕಿಚ್ಚ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಗ್ರ್ಯಾಂಡ್ ಆಗಿಯೇ ಶುರುವಾಗಿದೆ. ಕಿಚ್ಚ ಭರ್ಜರಿ ಡ್ಯಾನ್ಸ್ ಮಾಡಿ ವೇದಿಕೆಗೆ ಬಂದಿದ್ದಾರೆ. ಬೆಳಗ್ಗೆಯಿಂದಲೇ ಚಿತ್ರೀಕರಣ ಆರಂಭವಾಗಿತ್ತು. ಈಗಾಗಲೇ ಒಬ್ಬರು ಎಲಿಮಿನೇಟ್ ಆಗಿದ್ಲೇ ಎನ್ನಲಾಗ್ತಿದೆ. ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ರಜತ್ ಮೊದಲ ಎಲಿಮಿನೇಷನ್ನಲ್ಲಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಗುಲ್ಲಾಗಿತ್ತು. 50 ದಿನಗಳ ಬಳಿಕ ಮನೆಗೆ ಬಂದ ರಜತ್ ಯಾವುದೇ ಕಾರಣಕ್ಕೂ ವಿನ್ನರ್ ಆಗೋಕೆ ಸಾಧ್ಯವಿಲ್ಲ ಎನ್ನುವುದು ಕೆಲವರ ವಾದ. ಎಲಿಮಿನೇಟ್ ಆಗಿರುವ ಮೊದಲ ಫೈನಲಿಸ್ಟ್ ಅವರೇ ಎನ್ನುವುದು ಊಹಾಪೋಹ ಆಗಿತ್ತು. ಆದರೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಭವ್ಯ ಗೌಡ ವಿನ್ ಆಗುತ್ತಾರೆ ಎಂದೇ ಕೆಲವರು ಭಾವಿಸಿದ್ದರು. ಈ ಬಾರಿ ಮಹಿಳಾ ಸ್ಪರ್ಧಿಗೆ ಟ್ರೋಫಿ ಗೆಲ್ಲುವ ಅವಕಾಶ ಸಿಗುವ ಸಾಧ್ಯತೆ ಇದೆ ಎನ್ನುವ ಚರ್ಚೆ ಕೂಡ ಕಳೆದೊಂದು ವಾರದಿಂದ ಕೇಳಿ ಬರ್ತಿತ್ತು. 6 ಜನ ಫೈನಲಿಸ್ಟ್ಗಳಲ್ಲಿ ಭವ್ಯ ಹಾಗೂ ಮೋಕ್ಷಿತಾ ಮಹಿಳಾ ಸ್ಪರ್ಧಿಗಳಾಗಿದ್ದರು. ಭವ್ಯ ಗೌಡ ಗೆಲ್ಲಬಹುದು ಎಂದುಕೊಂಡಿದ್ದವರಿಗೆ ಶಾಕ್ ಆಗಿದೆ. ಈಗಾಗಲೇ ಭವ್ಯ ಗೌಡ ಎಲಿಮಿನೇಟ್ ಆಗಿದ್ದಾರೆ. 6ನೇ ಸ್ಥಾನಕ್ಕೆ ಆಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ನೀಲಿ ಬಣ್ಣದ ಡಿಸೈನರ್ ಗೌನ್ನಲ್ಲಿ ಭವ್ಯ ಗೌಡ ಕಾಣಿಸಿಕೊಂಡಿದ್ದರು. ಜಬರ್ದಸ್ತ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದರು. ಈಗಾಗಲೇ ಎಲಿಮಿನೇಟ್ ಆಗಿದ್ದ ಸ್ಪರ್ಧಿಗಳು ಬಿಗ್ ಬಾಸ್ ಫಿನಾಲೆ ವೇದಿಕೆಗೆ ಬಂದಿದ್ದಾರೆ. ಕೆಲವರು ಪರ್ಫಾರ್ಮೆನ್ಸ್ ಮಾಡಿ ರಂಜಿಸಿದ್ದಾರೆ. ಅವರನ್ನೆಲ್ಲ ಸುದೀಪ್ ಮಾತನಾಡಿಸಿದ್ದಾರೆ. ಯಾರಿಗೆ ಯಾರು ಗೆಲ್ಲಬೇಕು, ಯಾರಿಗೆ ಯಾರು ಗೆಲ್ಲಬಾರದು ಹಾಗೂ ಒಬ್ಬೊಬ್ಬರ ಫೇವರೇಟ್ ಅನ್ನು ಸ್ಪರ್ಧಿಗಳನ್ನು ಸೂಚಿಸಿದ್ದಾರೆ. ಮೊದಲ ದಿನದಿಂದನೂ ಭವ್ಯಗೌಡ ದೊಡ್ಡ ಮನೆ ಒಳಗೆ ಇದ್ದರು. ಟಾಸ್ಕ್ ಹಾಗೂ ಎಂಟರ್ಟೈನ್ಮೆಂಟ್ ಎರಡರಲ್ಲೂ ಸಾಧ್ಯವಾದಷ್ಟು ಭವ್ಯಗೌಡ ಗೆದ್ದಿದ್ದರು. ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿತ್ತು. 2 ವಾರ ಮನೆಯ ಕ್ಯಾಪ್ಟನ್ ಆಗಿದ್ದರು. ಹನುಮಂತ ಜೊತೆ ಸಣ್ಣದಾಗಿ ಕಿರಿಕ್ ಕೂಡ ಮಾಡಿಕೊಂಡಿದ್ದರು. ಇವರಿಗೆ 60 ಲಕ್ಷ ಅಧಿಕ ಮತಗಳು ಸಿಕ್ಕಿತ್ತು. ಕಳೆದ ಸೀಸನ್ 6ನೇ ಸ್ಥಾನದಲ್ಲಿ ಸ್ಪರ್ಧಿಪಟ್ಟ ಸ್ಪರ್ಧಿಗೆ 20 ಲಕ್ಷ ಮತಗಳು ಮಾತ್ರ ಸಿಕ್ಕಿತ್ತು. ಆ ಲೆಕ್ಕದಲ್ಲಿ 3 ಪಟ್ಟು ಹೆಚ್ಚು ಮತಗಳನ್ನು ಭವ್ಯಗೌಡ ಪಡೆಯುವಂತಾಗಿವೆ. ಭವ್ಯಗೌಡ ಅವರಿಗೆ ಈ ಬಾರಿ ತಾವು ಟ್ರೋಫಿ ಗೆಲ್ಲುವ ಬಗ್ಗೆ ನಂಬಿಕೆ ಇರಲಿಲ್ಲ. ಈ ಬಗ್ಗೆ ಸುದೀಪ್ ಸಹ ಬೇಸರ ವ್ಯಕ್ತಪಡಿಸಿದ್ದಾರೆ. ಭವ್ಯ ವೇದಿಕೆಗೆ ಬಂದಾಗಲೂ ಈ ವಿಚಾರ ಪ್ರಸ್ತಾಪಿಸಿ ಸುದೀಪ್ ಕಿವಿ ಹಿಂಡಿದರು. ಕಲರ್ಸ್ ಕನ್ನಡ ವಾಹಿನಿಯ ಗೀತ ಧಾರಾವಾಹಿಯಲ್ಲಿ ನಟಿಸಿ ಭವ್ಯ ಗಮನ ಸೆಳೆದಿದ್ದರು. ಬಿಗ್ ಬಾಸ್ ಮನೆಯ ಮೊದಲ ಸ್ಪರ್ಧೆಯಾಗಿ ಆಕೆ ಒಳಗೆ ಹೋಗಿದ್ದರು. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.